ಹೇಮಾವತಿ ಹೋರಾಟಗಾರರಿಗೆ ತಾತ್ಕಾಲಿಕ ಜಯ. ಡಿಸಿಎಂ ಡಿಕೆಶಿ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಹೇಮಾವತಿ ಕಿಚ್ಚು ತುಮಕೂರಿನಲ್ಲಿ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿದೆ. ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಮೂಲಕ ಮಾಗಡಿ ರಾಮನಗರಕ್ಕೆ ತುಮಕೂರಿನ ಹೇಮಾವತಿ ನೀರನ್ನ ಕೊಂಡೊಯ್ಯುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಸಿನ ಯೋಜನೆಗೆ ಇಡೀ ತುಮಕೂರಿನ ರೈತರು ರಸ್ತೆಗಿಳಿದು ಬೃಹತ್ ಹೋರಾಟ ನಡೆಸಿದ್ರು. ಈ ಹೋರಾಟದ ಸ್ವರೂಪ ಯಾವ ರೀತಿ ಇತ್ತು ಅಂದ್ರೆ, ಸರ್ಕಾರವೇ ಶೇಕ್ ಆಗಿ ಕಾಮಗಾರಿಯನ್ನೇ ಸ್ಥಗಿತ ಮಾಡಬೇಕಾದ ಸ್ಥಿತಿಗೆ ತಂದು ತಲುಪಿಸಿತ್ತು. ಹಠ ಬಿಡದ ಡಿಕೆಶಿ ಕಾಮಗಾರಿ ಮಾಡುತ್ತೇವೆ ಎಂದರೆ, ಈ ಕಡೆಯಿಂದ ಜಿಲ್ಲಾ ಬಿಜೆಪಿ ಜೆಡಿಎಸ್ ನಾಯಕರು ನಾವು ಹಠ ಬಿಡಲ್ಲ ಎಂದು ಕೂತಿದ್ದು ಸರ್ಕಾರಕ್ಕೆ ತಲೆನೋವಾಗಿತ್ತು. ಇದಕ್ಕಾಗಿಯೇ ಇಂದು ಅಂದರೆ ಜುಲೈ 4ರಂದು ಡಿಕೆಶಿ ನೇತೃತ್ವದಲ್ಲಿ ಸಭೆ ನಿರ್ಣಯವಾಗಿತ್ತು. ಸಭೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಆರಂಭ ಆಗಿ ಸತತ 2 ಗಂಟೆಯವರೆಗೂ ಹೈ ವೋಲ್ಟೇಜ್ ಆಗಿ ನಡೆದಿದೆ. ಸಭೆಯಲ್ಲಿ ಶಾಸಕ ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಜಿಬಿ ಜ್ಯೋತಿ ಗಣೇಶ್, ಕುಣಿಗಲ್ ಶಾಸಕ ರಂಗನಾಥ್, ಗೃಹ ಮಂತ್ರಿ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ, ಟಿಬಿ ಜಯಚಂದ್ರ ಸೇರಿದಂತೆ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಇಒ, ಎಸ್ಪಿ, ಜಿಲ್ಲಾಧಿಕಾರಿ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಗುಬ್ಬಿ ಶಾಸಕರು, ತಿಪಟೂರು ಶಾಸಕರು, ಚಿಕ್ಕನಾಯಕನಹಳ್ಳಿ ಶಾಸಕರು, ಪಾವಗಡ ಶಾಸಕರು, ಸಹಕಾರ ಸಚಿವ ಕೆಎನ್ ರಾಜಣ್ಣ ಗೈರಾಗಿದ್ದು ಜಿಲ್ಲೆಯ ಜನಕ್ಕೆ ಬೇಸರ ತಂದೊಡ್ಡಿದೆ. ಇನ್ನು ಸಭೆಯಲ್ಲಿ ಮುಖ್ಯವಾಗಿ ತೀರ್ಮಾನ ಆಗಿದ್ದ ವಿಚಾರ ನೋಡೋದಾದ್ರೆ, ಇದೊಂದು ಅವೈಜ್ಞಾನಿಕ ಕಾಮಗಾರಿ ಅಂತ ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ ಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸಿದ್ದಾರೆ. ಈ ಯೋಜನೆ ನಿಲ್ಲಲೇಬೇಕೆಂದು ಹಠ ಹಿಡಿದಿದ್ದಾರೆ. ಇದೆಲ್ಲವುದನ್ನ ಗಮನಿಸಿದ ಡಿಕೆಶಿ, ನಾನು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡ್ತೇನೆ, ತುಮಕೂರಿನ ನೀರಾವರಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇನೆ, ನಿಮ್ಮ ಮನವಿ ಮೇರೆಗೆ ಐಐಟಿ ಇಂಜಿನಿಯರ್ಗಳು ಬಂದು ಸಾಧಕ ಬಾಧಕಗಳ ಬಗ್ಗೆ ರಿಪೋರ್ಟ್ ಪಡೆದುಕೊಳ್ಳುತ್ತೇವೆ ಎಂದು ಡಿಕೆಶಿ ಆಶ್ವಾಸನೆ ನೀಡಿದ್ದಾರೆ. ಒಟ್ಟಾರೆ ತುಮಕೂರಿಗರ ಮರಣ ಶಾಸನ ಬರೆಯಲು ಹೊರಟಿರುವ ಈ ಕಾಮಗಾರಿ ಅನುಷ್ಠಾನ ವೈಜ್ಞಾನಿಕವಾಗಿ ನಡೆಯಲಿ. ರಾಮನಗರ ತುಮಕೂರು ಜಿಲ್ಲೆ ಜನ ಅಣ್ಣ ತಮ್ಮಂದಿರದ್ದಂತೆ. ಡಿಸ್ಕಷನ್ ಮಾಡಿದ್ದೀವಿ. ಸನ್ಮಾನ್ಯ ಸೋಮಣ್ಣವರು ಸ್ಪಾಟ್ ವಿಸಿಟ್ ಮಾಡಿ ಈ ಮೀಟಿಂಗ್ಗೆ ಸಲಹೆ ಮಾಡಿದರು. ಆ ಸಲಹೆ ಮೇಲೆ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ತುಂಬ ಡಿಸ್ಕಷನ್ ಮಾಡಿದ್ವಿ. ನಾವೆಲ್ಲ ಹೇಳಿದ್ವಿ ಲಿಂಕ್ ಚಾನೆಲ್ ಬೇಡ ಅನ್ನೋದು ನಮ್ಮೆಲ್ಲ ವಾದ, ಬೇಡ ಅಂತ. ಆದರೂ ಸಹ ಇಲ್ಲ ನಾನೇ ಸ್ಪಾಟ್ಗೆ ಬರಬೇಕು ಅಂತ ಸೋಮಣ್ಣ ಅವರು ಹೇಳಿದ್ರೆ, ಆ ಸ್ಪಾಟಿಗೆ ಬಂದು ಚೆಕ್ ಮಾಡಿ ನಮ್ಮ ಸುರೇಶ್ ಗೌಡರು ಐಐಟಿನ ಟೆಕ್ನಿಕಲ್ ಕನ್ಸಲ್ಟ್ ಮಾಡಿ ತದನಂತರ ತೀರ್ಮಾನ ಮಾಡುವಂತ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಸ್ಪಾಟಿಗೆ ಬರ್ತಾರೆ. ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ವಿ, ಅದನ್ನು ಆಪೋಸ್ ಮಾಡಿದ್ವಿ. ನೋಡೋಣ ಮುಂದೆ ಏನಾಗುತ್ತೆ ಕಾದು ನೋಡಿ. ಅಲ್ಲಿ ಫಲಪ್ರದ ಆಗಿಲ್ಲ ಈಗ ಇನ್ನೂ ಸಹ. ಅಲ್ಲ ಒಂದು ನಿಮಿಷ, ಇಲ್ಲಿ ನಮ್ಮ ರೈತ ಪರ ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ಮೇ 30ನೇ ತಾರೀಕು ಇದನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಹೋರಾಟವನ್ನ ಇಡೀ ಜಿಲ್ಲೆಯ ರೈತರು ಕರೆದಿದ್ರು. ಆ ಕಾರಣಕ್ಕೆ ಮಾನ್ಯ ನಮ್ಮ ಸಂಸದರು, ಕೇಂದ್ರದ ಸಚಿವರಾದಂಥ ರೈಲ್ವೆ ಮಂತ್ರಿಗಳಂತ ಸೋಮಣ್ಣ ಸರ್ ಅವರೊಂದು ಇಲ್ಲಿ ಮೀಟಿಂಗ್ ಆಗಬೇಕು ಅಂತೇಳಿ, ಸಭೆ ಆಗಬೇಕು ಅಂತೇಳಿ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ರು. ಆ ಕಾರಣಕ್ಕೆ ಇಲ್ಲಿ ಸಭೆಯನ್ನು ಕರೆದಿದ್ರು. ಸಭೆಯಲ್ಲಿ ಸೋಮಣ್ಣವರು ಕೂಡ ಹೇಳಿದ್ದಾರೆ, ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ನಾನು ಕೂಡ ಹೇಳಿದ್ದೇನೆ, ಕೃಷ್ಣಪ್ಪನವರು ಹೇಳಿದ್ದಾರೆ, ಜ್ಯೋತಿ ಗಣೇಶ್ ಅವರು ಹೇಳಿದ್ದಾರೆ. ನಮ್ಮ ರೈತರ ಆತಂಕ ಏನಿದೆ ಅಂತ ಹೇಳಿದ್ರೆ, ಬಾಟಮ್ ಇಂದ ಕೆಳಗಡೆ 10 ಫೀಟ್ ಆಳದಲ್ಲಿ ನೀರನ್ನು ತಗೊಂಡೋಗೋದ್ರಿಂದ ಒಂದು ಚಂಬಿಗೆ ತೂತು ಕೆಳಗಡೆ ಇಟ್ಟರೆ ನೀರು ಒಂದೇ ಸಲ ಹೊಟ್ಟೋಗುತ್ತೆ, ಮುಂದಕ್ಕೆ ನೀರು ಹೋಗಲ್ಲ ಅನ್ನೋದು ರೈತರು ಹೇಳುವಂಥದ್ದಲ್ಲಿ ವೈಜ್ಞಾನಿಕವಾಗಿ. ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ನಾವು ಡಿಮ್ಯಾಂಡ್ ಮಾಡಿದೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐಐಟಿ ಮುಖಾಂತರ ವೆಲಾಸಿಟಿ, ನೀರಿನ ವೇಗ, ಈ 400 ಕ್ಯೂಸೆಕ್ಸ್ ಕುಣಗಲ್ಗೆ ಹೋದ್ರೆ ನೀರಿನ ವೇಗ 167, 70ನೇ ಕಿಲೋಮೀಟರ್ನ 167ನೇ ಕಿಲೋಮೀಟರ್ವರೆಗೂ ವೇಗ ತಗೊಳುತ್ತಾ ಇಲ್ವಾ? ಇನ್ನೊಂದು 400 ಕ್ಯೂಸೆಕ್ಸ್ ಬದಲಾಗಿ 600 ಕ್ಯೂಸೆಕ್ಸ್ ನೀರನ್ನ ಪ್ರೆಷರ್ ಕೊಟ್ಟರೆ ನೀರು ಕುಣಗಲ್ಗೆ ಹೋಗೋದು ಒಂದು 35 ಕಿಲೋಮೀಟರ್ ಅನ್ನೋದು ಕೂಡ ನಾವು ಒಂದು ವಾದವನ್ನು ಇಟ್ಟು, ಆ ವಾದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಬಂದು ನಾನು ಅದನ್ನು ಪರಿಶೀಲಿಸ್ತೀನಿ. ಎರಡನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಐಐಟಿಗೆ ಇದನ್ನ ಮಾಡೆಲಿಂಗ್ಗೆ ಏನು ವೆಲಾಸಿಟಿ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಚೆಕ್ ಮಾಡಿ ನಂತರ ಈ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನೀವು ರೈತರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ತುಮಕೂರು ಜಿಲ್ಲೆ ಎಲ್ಲದಕ್ಕೂ ನೀರಾವರಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಯಾವ್ದು ಹಣ ಕೊಡೋದು ಬೇಡ, ಇರೋ ನಮ್ಮದು ಮೂಲ ಯೋಜನೆ ಏನಿದೆ ಅದರಲ್ಲಿ ಎಲ್ಲ ಜನರು ಇವತ್ತು ನೆಮ್ಮದಿಯಾಗಿದ್ದೇವೆ. ಏನು ಯೋಜನೆ ಇದೆ ಅದೇ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕೂಡ.
ನಮ್ಮ ರೈತರ ಅಪೇಕ್ಷೆ ಕೂಡ. ಅದರಿಂದ ಬಂದು ಎಲ್ಲವನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ಖಾತರಿಪಡಿಸಿದ ಮೇಲೆ ಈ ಯೋಜನೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಪರಮೇಶ್ ಸಾಹೇಬರಿಗೂ ಕೂಡ ನಾವು ಹೇಳಿದ್ದೇವೆ, ಜಿಲ್ಲೆಯ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನೀವು ಈ ಯೋಜನೆಯ ಪರ ಜನಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಕೂಡ ಹೇಳಿದ್ದೇವೆ. ಇಲ್ಲ ಈ ಯೋಜನೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಮಾಡಿಸಲ್ಲ, ಬೇರೆ ಎಲ್ಲಿಂದನೂ ಮಾಡಿಸಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟಕ್ಕೂ ಕೂಡ ಇಳಿತೇವೆ. ನಾವು ಯಾರಿಗೂ ಕೂಡ ಕಚ್ಚೆಯನ್ನು ಕಟ್ಟಲ್ಲ, ಸರ್ಕಾರಗಳಿರೋದು ರೈತರ ಪರ ಅಂತ ಕೂಡ ಹೇಳಿದ್ದೇವೆ. ಅದರಿಂದ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ವಿಸಿಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಬರೋವರೆಗೂ ನಾವು ಸಮಾಧಾನವಾಗಿ ಇರ್ತೇವೆ. ಕುಡಿಯ ನೀರನ್ನು ಕೊಡಬಾರ್ದು ಅಂತ ನಿಮ್ಗೆ ತಕರ ಇಲ್ವಲ್ಲ? ನಮಗೆ ಮಾಗಡಿ ನೀವು 180 ಕಿಲೋಮೀಟರ್ ಸುತ್ತಕೊಳ್ಳೋ ಬದಲಾಗಿ 140 ಕಿಲೋಮೀಟರ್ ಅಡ್ಡ ತೆಗೆದುಕೊಂಡು ಹೋದ್ರೆ ನೀರನ್ನ ಕಡಿಮೆ ತೆಗೆದುಕೊಂಡು ಹೋಗ್ತೀವಿ ಅಂತ ಸಮಸ್ಯೆ ಏನಿದೆ ಟೆಕ್ನಿಕಲ್ ನಮ್ದು ಏನು ಕೇಳಿ, ಕುಡಿಯೋ ನೀರಿಗೆ ಮಾಗಡಿಗೆ ಒಂದ್ ನಿಮಿಷ ಅದು ಕೇಳ್ತೀನಿ, ಮಾಗಡಿಗೆ ಕುಣಿಗಲ್ಗೆ ಕುಡಿಯೋ ನೀರು ಕೊಡೋದಕ್ಕೆ ನಮ್ದು ಏನು ತಕರಾಲಿಲ್ಲ. ನಾವು ಹೇಳ್ತಾ ಇರೋದು ವೈಜ್ಞಾನಿಕವಾಗಿ ಮೂಲ ಯೋಜನೆ ಏನಿದೆ, ಮೂಲ ಯೋಜನೆ ಮುಖಾಂತರನೇ ನೀರು ತಗೊಂಡೋಗ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಎಕ್ಸಿಸ್ಟಿಂಗ್ ಚಾನೆಲ್ ಇದೆಯಲ್ರಿ, ಅದನ್ನ ಬೇಕಾದ್ರೆ ವೈಡ್ ಮಾಡಿ ತಗೊಂಡು ಹೋಗಿ, ಇದೇನು ಅವಶ್ಯ ಏನಿದೆ? ಲಿಂಕ್ ಕ್ಯಾನಲ್ ಹಾಕಬೇಕು. ಎಕ್ಸಿಸ್ಟಿಂಗ್ ಕ್ಯಾನಲ್ ಈಗ ಕಳೆದ ಬಾರಿ ಅವರಿಗೆ 3.5 TMC 2.5 TMC ನೀರು ಹೋಗಿದೆ. ಮತ್ತೆ NBCದಲ್ಲಿ 1 TMC ಹೋಗಿದೆ. ಅವ್ನ ನೀರು ಫುಲ್ಫಿಲ್ ಆಗಿದೆ. ಅದು ಇದು ಅವೈಜ್ಞಾನಿಕವಾಗಿ ಸುಮ್ಮನೆ ಒತ್ತಡ ಮಾಡಿ ತಗೊಂಡು ಹೋಗ್ತಿದೆ ಹೊರತು ತುಮಕೂರು ಜಿಲ್ಲೆ ರೈತರ ಬಗ್ಗೆ ಅವರು ಕಾಳಜಿ ಇಲ್ಲ. ಆ ರೈತರ ಹೊಟ್ಟೆ ಮೇಲೆ ಹೊಡೆದು ತಗೊಂಡು ಹೋಗ್ತಿರೋದು ಖಂಡನೀಯ. ಇದಾಗಬಾರ್ದು ಅನ್ನೋದು ನಮ್ಮೆಲ್ಲರ ಸ್ಟಾಪ್ ಮಾಡಿದ್ದೇವೆ. ಅದು ಟೆಕ್ನಿಕಲ್ ರಿಪೋರ್ಟ್ ಬಂದು ರೈತರ ಜೊತೆ ಸಭೆ ಕರೆದು ಎಲ್ಲಾ ಜಿಲ್ಲೆಯಲ್ಲಿರುವಂತ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು ಬಂದಿರಲ್ಲ, ವಾಸು ಶ್ರೀನಿವಾಸ್ ಅವರು, ಗುಬ್ಬಿ ಶಾಸಕರು, ಅವ್ರನ್ನೂ ಕೂಡ ಕರೆಸಿ ಅವರೆಲ್ಲರೂ ಒಪ್ಕೊಂಡ ಮೇಲೆ ಯೋಜನೆ ರೈತ ಸಂಘ ಎಲ್ಲರೂ ಶಾಸಕರು, ಜನಪ್ರತಿನಿಧಿ ಎಲ್ಲರೂ ಕರೆಸಿ ಇನ್ನೊಂದು ಮೀಟಿಂಗ್ ಮಾಡಬೇಕು. ವೈಯಕ್ತಿಕ ಅವ್ರು ಯಾರು ಈಗ ನಾವು ಹೇಗೆ ರೈತರ ಪರ ಹೋರಾಟ ಮಾಡ್ತೀವಿ, ಅವರು ಅವ್ರ ಪರ ಹೋರಾಟ ಮಾಡ್ತಾರೆ. ತಪ್ಪೇನಿಲ್ವಲ್ಲ. ರಂಗನಾಥ್ ಆಗಲಿ, ಬಾಲಕೃಷ್ಣ ಅವ್ರ ಪರ ಹೋರಾಟ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ಅವ್ರಿಗೆ ನೀರು ಕೊಡ್ಲಿಕ್ಕೆ ನಾವೇನು ವಿರೋಧಿಸಲ್ವಾ? 3.5 TMC ನೀರು ತಗೊಂಡು ಹೋಗ್ಲಿ ಚಾನಲ್. ಅವ್ರ ಅನಿಸಿಕೆ ಅವ್ರು ಹೇಳವ್ರು ಅಷ್ಟೇ. ಅದ್ರ ತಗೊಂಡ ಉಪಮುಖ್ಯಮಂತ್ರಿ ಡಿಸಿಷನ್ ತಗೋಬೇಕಲ್ವಾ? ಅವ್ರು ತಗೋತಾರೆ. ಸೋಮಣ್ಣ ಅವ್ರ ಬಂದು ಸಮಸ್ಯೆ ಬಗೆಹರಿಲ್ಲ. ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಯೋಚನೆ ನಿಲ್ಲಿಸಬೇಕೆಂದು ನಮ್ಮ ಆಶಯವೂ ಕೂಡ ಆಗಿದೆ. ಗಜೇಂದ್ರ, ಸ್ಪೆಷಲ್ ರಿಪೋರ್ಟ್ ಬ್ಯೂರೋ, ಅಮೋಕ್ ಟಿವಿ, ತುಮಕೂರು.